ಅಕ್ಕನ ಅಡುಗೆ ಇಷ್ಟ, ಅಕ್ಕ ಇಷ್ಟ, ಎಲ್ಲ ಇಷ್ಟ. ಬಟ್ ಅಕ್ಕನ ಕೈ ಯಾಕೆ ಮುಡ್ತಿದ್ರಿ? ಅವನು ತುಂಬಾ ಜಂಪ್ ಮಾಡೋದು. ಈಗ ಮಗ ಮಾಡಿದ್ರೆ ಬೈತಾನೆ, ಬಟ್ ಹಿ ವಾಸ್ ಆಲ್ಸೋ ಡೂಯಿಂಗ್ ದ ಸೇಮ್ ಥಿಂಗ್ಸ್. ಮನೇಲಿ ನೈಟ್ ಅಂದ್ರೆ ಸಾಯಂಕಾಲ ಹೊತ್ತು ಟರ್ಮರಿಕ್ ಪೌಡರ್ ಹಾಕ್ತೀನಿ. ಒಂದು ಕಾಲ್ ಟೀ ಸ್ಪೂನ್. ಅಪ್ಪಾಜಿನೂ ಮನೆಗೆ ಬಂದಿರಲಿಲ್ಲ. ಸ್ವಲ್ಪ ಈ ಜಂಪ್ ಮಾಡೋದೆಲ್ಲ ಜಾಸ್ತಿ. ಅವಾಗ ಸೋಫಾ ಮೇಲಿಂದ ಹೆಗ್ಗುರ್ಕೊಂಡು ಹಾಸಿಗೆ ಮೇಲೆ ಬೀಳೋದು, ಒಂದ್ ಸೋಫಾ ಇಂದ ಇನ್ನೊಂದ್ ಸೋಫಾಗೆ ಎಗ್ರೋದು, ಇದೆಲ್ಲ ಜಾಸ್ತಿ ಮಾಡ್ತೀವಿ ನಾನು ಮುರಳಿ. ತುಂಬಾ ಇವಳು ಏನ್ ಮಾಡಿದ್ರು, ಕೆಳಗೆ ಮಲಗಿದ್ಲು, ಮಲ್ಕೊಳ್ಳೋ ಟೈಮ್ ಅಷ್ಟು ಕೈ ಈ ಕಡೆ ಹಾಕೊಂಡು ಮಲ್ಕೊಂಡಿದ್ಲು. ನಾನು ನೋಡ್ಲಿಲ್ಲ ಅವಾಗ. ಅಂತ ಹೆಗ್ಗುರ್ಕೊಂಡು ರಪ್ ಅಂತ ಬಿದ್ದೆ ಕೈ ಮೇಲೆ. ಕರೆಕ್ಟಾಗಿ ಈ ಮಂಡಿ ಏನಾಗಿದೆ ಅವಳು ಕೈ ಮೇಲೆ ಬಿದ್ದು. ಬಿದ್ದ ತಕ್ಷಣ ಇಟ್ಕೊಂಡ್ಬಿಟ್ಲು. ತುಂಬಾ ನೋವು ಅಂತಿದ್ಲು. ನನಗೆ ಗಾಬರಿ ಏನು ಅಂತ. ಆಮೇಲೆ ಅಪ್ಪಾಜಿ ಮನೆಗೆ ಚಿಕನ್ ಸ್ವಲ್ಪ ಸಾಲ್ಟ್ ಹಾಕ್ತೀನಮ್ಮ, ಇಡಿಲಿ ಅಂತ. ಆಮೇಲೆ ಹಾಕ್ಬೇಕು, ನೋಡ್ಕೊಂಡು ಹಾಕ್ಬೇಕು. ಸರಿ, ಅಪ್ಪಾಜಿ ಮನೆಗೆ ಬಂದಿರ್ಲಿಲ್ಲ. ಏನ್ ಮಾಡುದು, ಹೆದರ್ಕೊಂಡು ಕೂತಿದ್ದೆ. ಆಮೇಲೆ ಬಂದ್ರು ಅಪ್ಪಾಜಿ. ಮನೆಗೆ ಬಂದು ಈ ತರ ಹಿಂಗಾಯ್ತು ಅಂತೆಲ್ಲ ಹೇಳಿದ್ರು. ಹೆಂಗಾಯ್ತು ಅಂತ ಕೇಳಿದ್ರು, ಹಿಂಗ ಗೊತ್ತಿಲ್ದೆ ಮಾಡ್ದ, ಹಂಗೆ ಹಿಂಗೆ ಸುಮ್ಮನೆ ಕೇಳಿದ್ರು. ಹಿಂಗೆ ನೋಡಿಕೊಂಡು ಸೀರಿಯಸ್ ಆಗಿದ್ರು. ಬಾ ಹಾಸ್ಪಿಟ್ಲಿಗೆ ಹೋಗೋಣ. ನಾನು ಬೈಲಿಲ್ವಲ್ಲ ಬಂದ ತಕ್ಷಣ. ಅಯ್ಯೋ ಬೈಯೋದಿಲ್ವ ನಾವು ಮೋಸ್ಟ್ಲಿ ಅಂದ್ಬಿಟ್ಟು, ಅಪ್ಪಾಜಿ ನಾನು ಬರ್ತೀನಿ ಹಾಸ್ಪಿಟ್ಲಿಗೆ, ಚೆನ್ನಾಗಿ ಬೈದ್ರು. ಅವಾಗ ಹೊಡಿಯಕ್ ಬಂದು ನಮ್ಮ ಅಮ್ಮ ತಡೆದ್ರು. ಅವಾಗ ಪಾಪ ಕೈಯಲ್ಲಿ ಕಾಸ್ಟೆಲ್ಲ. ನಮ್ ತಾಯಿ ಮಾತ್ರ ಬೈಯೋದು ಹೊಡಿಯೋದು ನಮ್ಮನ್ನ. ಆಂಟಿ ಇಸ್ ವೆರಿ ನೋ, ನಾಟ್ ಅಟ್ ಆಲ್. ನನ್ಗಂತೂ ಪುದೀನ ಹಾಕ್ತೀನಿ, ಜ್ಞಾಪಕನೇ ಇಲ್ಲ ಅವ್ರು ಬೈದಿರೋದು. ಅಪ್ಪ ಸ್ವಲ್ಪ ಸ್ಟ್ರಿಕ್ಟ್, ಅಂತ ಸ್ವಲ್ಪ ಸ್ಟ್ರಿಕ್ಟ್. ಅಯ್ಯೋ ಅವ್ರು ಮೇಷ್ಟ್ರಲ್ವಾ ಅಂತಂದೆ. ಆದ್ರೆ ಇವನೇನ್ ಸಿಕ್ಕಾಕೋತಾ ಇರ್ಲಿಲ್ಲಮ್ಮ. ನಾನು ಮುರಳಿನೇ ಇಟ್ಟು ತಿಂತಾ ಇದ್ದಿದ್ದು. ರಾಘು ಯಾವಾಗ್ಲೂ ಗುಡ್ ಬಾಯ್, ವೆರಿ ಗುಡ್ ಅಲ್ವಾ? ವೆರಿ ಗುಡ್. ಮುರ್ಲಿನೇ ತರ್ಲೆ. ಈಗ್ಲೂ ಅಮ್ಮನ್ಗೆ ಹುಷಾರಿರಲ್ಲ, ನಾನ್ ಡಾಕ್ಟರ್ ಹತ್ರ ಕರ್ಕೊಂಡು ಓಡಾಡ್ತಾ ಇರ್ತೀನಿ. ಇವನ್ ಫೋನ್ ಮಾಡಿ ವಿಚಾರಿಸಿದ ತಕ್ಷಣ ಫೋನ್ ಮಾಡಿ, ಹುಷಾರಾಗಿದ್ದೀನಿ ರಾಘು ಈಗ ಫೋನ್ ಮಾಡಿ, ಓ ಮಮ್ಮಿ ಪ್ಲೀಸ್ ಕೀಪ್ ದ ಫೋನ್ ಅಂತ. ಇದು ಬಿರಿಯಾನಿ ಮಸಾಲಾ ಪೌಡರ್. ಓಕೆ. So but one time ಅಲ್ಲಿ there was a lot of problems, there was a lot of lull, ಅಲ್ವಾ? ಸ್ಟ್ರಗಲ್ ಇತ್ತು, ತುಂಬಾ ಸ್ಟ್ರಗಲ್ ಇತ್ತು. So how did you cope with that? ಅವಾಗ ಐ ಸ್ಟಿಲ್ ರಿಮೆಂಬರ್, ಇವಳಿಗೆ ಮದ್ವೆ ಆಗಿದ್ದು ಹೊಸ್ತು. ದೇ ವಾಸ್ ಲೈಕ್ ಯು ಸೆಡ್, ದೇ ವಾಸ್ ಅ ಲಲ್. ಒಂದು ತುಂಬಾ ಏನೋ ಒಂಥರ ಇಕ್ಕಟ್ಟು, ಏನೋ ಒಂಥರ ಕಷ್ಟದ ಪರಿಸ್ಥಿತಿ ಅದೆಲ್ಲ ಇದ್ದಾಗ ಕಾಲೇಜ್ಗೆ ಹೋಗ್ಬೇಕಾರೆ ನಮಗೆ ಅಪ್ಪಾಜಿನ ಏನೇ ಕೇಳೋಕ್ಕೂ ಒಂದ್ ಸ್ವಲ್ಪ ಮುಜುಗರ ಅಥವಾ ಹೇಳಿ ಹಿಂಜರಿಯೋದು. ಏನ್ ಮಾಡೋದು ಕೇಳೋದು, ಸರಿ ಬೇಡ ಬಿಡು ಅಂತ. ಅವಾಗ ಇವಳು ಆಮೇಲೆ ನಮ್ಮ ಭಾವ ಇಬ್ರು, ಏನ್ ಯೋಚನೆ ಮಾಡು, ನೀನು ಶಾಪಿಂಗ್ ಮಾಡಿ, ಬಟ್ಟೆ ತಗೋ, ಪಾಕೆಟ್ ಮನಿ ಇಟ್ಕೋ. ಅಮ್ಮನ್ನ ಡೀಸೆಲ್ಗೆ ಪೆಟ್ರೋಲ್ ಕೇಳಿದಾಗ ಇವಳು ಕರೆದು ಕೊಡೋದು. ಲಿಟ್ರಲಿ ಕೇರ್ ಟೇಕರ್ ಇವಳು, ಆಮೇಲೆ ಭಾವ. ಆಮೇಲೆ ಯಾವಾಗಲೂ ನಮ್ಮನ್ನ ಆಚೆ ಕರ್ಕೊಂಡು ಹೋಗೋದು ಊಟಕ್ಕೆ. ಈ ತರ ಎಲ್ಲ ದೇವ್ ಟೇಕನ್ ಕೇರ್. ಆಮೇಲೆ ಏನಪ್ಪಾ ಅಂದ್ರೆ ಒಂದು ಅದೃಷ್ಟ, ತುಂಬಾ ಕಷ್ಟ ಇದ್ದಾಗ್ಲೂ, ಏನಪ್ಪಾ ಅಂತ ಯೋಚನೆ ಮಾಡೋ ಟೈಮ್ ಇದ್ದಾಗ್ಲೂ ಕೂಡ ತುಂಬಾ ಆ ದೇವ್ರು ಆ ಕಷ್ಟಕ್ಕೆ ದೂಡ್ದೇನೆ ಎಲ್ಲೋ ಮ್ಯಾನೇಜ್ ಮಾಡ್ಕೊಂಡು ನಮ್ಮನ್ನ ಕರ್ಕೊಂಡ್ ಬಂದಿರೋ ಟೈಮ್ ಉಂಟು. ಆ ಟೈಮಲ್ಲಿ once you became a hero, everything changed. ಎವ್ರಿಥಿಂಗ್ Everything ಅಲ್ವಾ? ಅವನು ಏನ್ ಮಾಡ್ತಿದ್ದೆ, ಏನ್ ಬರ್ತಿದ್ದೆ ಅಂತ ಅವ್ನಿಗೆ ಇವತ್ತು ಗೊತ್ತಿಲ್ಲೇನು. ಗಸಗಸೆ ಸ್ವಲ್ಪ ಹೋಟೆಲ್ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ. So how were the days after your stardom? ಶೂಟಿಂಗ್ ಶುರುವಾಗೋಯ್ತು. ಇವಳು ಹೇಳ್ದಂಗೆ ನಮ್ಗೆ ಗೊತ್ತಿರೋದೆಲ್ಲ, ಬೆಳಗ್ಗೆ ಎದ್ದೇಳು, ಕೆಲಸ ಮಾಡು, ಬಾ. ಅಪ್ಪಾಜಿನೂ ಅದೇ ಹೇಳಿದ್ದು, ನೀನ್ ಕೆಲಸ ಮಾಡು, ಕೆಲಸ ಮಾಡಾದ್ಮೇಲೆ ಅದು ಹಿಟ್ ಆಗುತ್ತೆ, ಅದು ಫ್ಲಾಪ್ ಆಗುತ್ತೆ ಅನ್ನೋದು ಮುಂದಿನ ಮಾತು. ಬಟ್ ನೀನ್ ಕಷ್ಟ ಪಟ್ಬಿಡು. ನೀನ್ ಇವಾಗ ಯಾವ ಟೈಪ್ ಇತ್ತು ಅಂದ್ರೆ, ಒನ್ ಟೈಮ್ ಅಲ್ಲಿ ರಾಘು every movie was coming to you and you were just accepting every movie and so busy, ಅಲ್ವಾ? ಹಂಗಾಗೋಯ್ತು. ಇನ್ ದ ಇಯರ್ 2001 2004 ಆ 2-3 ವರ್ಷದ ಗ್ಯಾಪ್ ಅಲ್ಲಿ ತುಂಬಾ ಆಫರ್ಸ್ ಬರ್ತಾ ಇತ್ತು. ಆಮೇಲೆ ಇನಿಷಿಯಲಿ ಏನಾಗೋಯ್ತು, ಎಲ್ಲ ಅಪ್ಪಾಜಿ ಸ್ನೇಹಿತರು. ರಾಘು ಡೇಟ್ಸ್ ಬೇಕಾಗಿತ್ತು ಹಾಗೆ. ಆಮೇಲೆ ಅಪ್ಪಾಜಿ ಇಲ್ಲ ಅಂತ ಗೊತ್ತಿಲ್ಲ ಅಲ್ವಾ, ಸೊ ಮಾಡಿ, ನೀವು ಮಾಡಿ, ನೀವು ಮಾಡಿ ಆ ತರ ಆಗೋಯ್ತು. ಅವಾಗ ಆ ಗ್ಯಾಪ್ ಅಲ್ಲಿ ರೈಸ್ ಹಾಕ್ತೀನಿ. Okay, so one bowl rice. ಒನ್ ಬೌಲ್. ಯೂಶಲಿ ಎಲ್ಲ ನೀರ್ ಹಾಕಿ ಅಕ್ಕಿ ಹಾಕ್ತಾರೆ, ಬಟ್ ನಾನ್ ಹಿಂಗೆ ಹಾಕೋದು. ಫಸ್ಟ್ ಮಿಕ್ಸ್ ಇಟ್ ವೆಲ್, ಆಮೇಲೆ ನೀರ್ ಹಾಕ್ತೀನಿ. 1 ಕಪ್ ರೈಸ್ಗೆ 1 ಕಪ್ ವಾಟರ್. 1 ಕಪ್ ಸಾಕ? ಬಾಸ್ಮತಿ ಎಲ್ಲ ಇದು. ಆಮೇಲೆ ಸುಮ್ನೆ ಒಂಚೂರು ಅದು ಉದ್ದುದ್ರಾಗಿರ್ಬೇಕು. ಬಿರಿಯಾನಿ ಅವನ್ಗೆ ಮೆತ್ತಗೂ ಇರಬಾರ್ದಮ್ಮ, ಉದ್ದುದ್ರಾಗೆ ಇರ್ಬೇಕು ಅದು. ಸೊ ಲಿಟ್ರಲಿ ಫ್ಯಾಮಿಲಿ ಫ್ರೆಂಡ್ಸ್ ಗೋಸ್ಕರ ಮೂವಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದು. ಆತರ ಎಲ್ಲ ಇಂಡಸ್ಟ್ರಿ ಸೀನಿಯರ್ಸ್ ಎಲ್ಲ ಇದ್ರಲ್ಲ, ಅವಾಗ ಯಾಕಂದ್ರೆ ಇಡೀ ಇಂಡಸ್ಟ್ರಿನೇ ಫ್ಯಾಮಿಲಿ ಅಪ್ಪಾಜಿಗೆ ಆತರ ಪರಿಚಯ ಸ್ನೇಹಿತರು ಇದ್ದಿದ್ರಿಂದ ಆತರ ಸಿನಿಮಾಗಳು ಮಾಡಕ್ ಸ್ಟಾರ್ಟ್ ಮಾಡಿದೆ. ಈಗ ತುಪ್ಪ ಹಾಕ್ತೀನಪ್ಪ.
ಈಗ ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ತುಪ್ಪ 1 ಸ್ಪೂನ್ ತುಪ್ಪ. ಯಾ ಸ್ವಲ್ಪ ಗರಂ ಮಸಾಲೆ ಸುಮ್ಮನೆ ಮೇಲೆ ಸ್ಪ್ರಿಂಕಲ್ ಮಾಡ್ತೀನಿ. ಓಕೆ. ಸೊ ಇದು ಸಣ್ಣ ಊರಿನಲ್ಲಿ ಹಂಗೆ ಬೇಯಿಸೋದು? ಇಲ್ಲ, ಈಗ ಲಿಡ್ ಮುಚ್ಚಿಬಿಟ್ಟು ವೇಟ್ ಹಾಕಿ 10 ಮಿನಿಟ್ಸ್ ಸಿಮ್ ಮಾಡಿಬಿಡ್ಬೇಕು, ಕೂಗ್ಸ್ಬಾರ್ದು. ಕೂಗ್ಸೋದಿಲ್ವಾ? ಇಲ್ಲ, ಇಟ್ಸ್ ಬಾಸ್ಮತಿ ರೈಸ್ ಅಲ್ಲ, ಇಟ್ ಗೆಟ್ಸ್ ಕುಕ್ಡ್. ಬಾಸ್ಮತಿ ರೈಸ್ಗೆ 1:2 ಹಾಕ್ತಾರಲ್ಲ? ತುಂಬಾ ಲಾಂಗ್ ರೈಸಸ್ಗೆ ಎಸ್, ಇದು ಬಾಸ್ಮತಿಗೆ ಇಷ್ಟೇ. ನಾನು ಯಾವಾಗ್ಲೂ ಮಾಡ್ತೀವಲ್ಲ ಇಷ್ಟೇ. ಸ್ವಲ್ಪ ಇದು ಸ್ಟೀಮ್ ಬಂದ್ಮೇಲೆ ಹಾಕಿ ಎಕ್ಸಾಕ್ಟ್ 10 ಮಿನಿಟ್ಸ್ ಇಟ್ಬಿಟ್ರೆ ಸಾಕು. ತರ್ಲೇದ್ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹೇಳೋಣ ನಾವು. ಇವ್ರಿಬ್ರು ಸೇರ್ಕೊಂಡು ತರ್ಲೆ ಮಾಡಿರೋದು, ಬರೀ ಪಾಪ ಮುರ್ಲಿನ್ ಯಾಕೆ ಸಿಗಾಕ್ಸ್ಬೇಕು? ಇಲ್ಲ, ಜೊತೆಗಂತ ಕಾಲೇಜಲ್ಲಿ ಇದ್ದಾಗ ಒಂದು ದೊಡ್ಡ ಇದಾಗ್ಬಿಟ್ಟಿತ್ತು, ಇನ್ಸಿಡೆಂಟ್ ಆಗಿತ್ತು. ಇದು ಹಾಕಿದ್ದೀನಮ್ಮ, ಎಕ್ಸಾಕ್ಟ್ 10 ಮಿನಿಟ್ಸ್. ಸಿ ದ ಟೈಮ್. ಓಕೆ, ಯು ಹ್ಯಾವ್ 10 ಮಿನಿಟ್ಸ್. ಕಾಲೇಜಲ್ಲಿ ಓದ್ತಾ ಇರ್ಬೇಕಾರೆ ಇವಳು ಅದೇ ಕಾಲೇಜಲ್ಲಿ ಇದ್ಲಲ್ಲ, ಶೇಷಾದ್ರಿಪುರಂ ಕಾಲೇಜಲ್ಲಿ. ಇವಳೊಂಥರ ವಾಚ್ ಮ್ಯಾನ್ ತರ ಇದ್ಲ. No, I was only protecting him for Spandana. I was protecting, yes, definitely. ಇಲ್ಲ, ಅದು ಹೆಂಗಾಯ್ತು ಅಂದ್ರೆ, ಯಾರನ್ನಾರ ಒಂದು ಹುಡುಗಿ ನೋಡಿ ನಾನು ಇಷ್ಟ ಈ ಚೆನ್ನಾಗಿದ್ದಾಳೆ, ಏನ್ ಚೆನ್ನಾಗಿದ್ದಾಳೆ, ಏನ್ ನೋಡ್ಬೇಕಾಗಿಲ್ಲ, ಏನ್ ಮನೆ ಮರೆದಿದ್ಯಾ ಅಂತ. ಆಮೇಲೆ ಒಂದಿನ ಏನಾಗಿದೆ, ಒಂದಿನ ಇದ್ದಕ್ಕಿದ್ದಂಗೆ ಬೆಳಗ್ಗೆ ನಮ್ಮ ಪ್ರಿನ್ಸಿಪಲ್ ಅನ್ನ ಕರೆಸಿದ್ರು. ಕಾಲೇಜ್ ಒಳಗೆ ಹೋಗ್ತಾ ಇದ್ದೀನಿ, ಕ್ಲಾಸ್ ಒಳಗೆ ಹೋದೆ, ಎಲ್ಲ ಲೆಕ್ಚರರ್ಸ್ ಎಲ್ಲ ನಮ್ಮನ್ನ ನೋಡ್ಬಿಟ್ಟು ಸಾರ್ಥಕ ಕಣ, ಯಾಕೆ ಸರ್ ಅಂತ, ಏನು ವಾಟ್ ಇಸ್ ದಿಸ್ ವಿಚಾರ ಆಗ್ತಂದ್ರ, ಸರ್ ವಾಟ್ ಸರ್ ಅಂತ ಸ್ಟಾಫ್ ರೂಮಿಗೆ ಕಳ್ಸಿದ್ರು. ಸ್ಟಾಫ್ ರೂಮ್ಗೆ ಹೋದ್ರೆ ಅಲ್ಲೊಬ್ರು ಲೆಕ್ಚರರ್ ನಮ್ಮ, ಈ ಥರ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು ನಿಮ್ಮ ಫ್ರೆಂಡ್ಸ್ ಎಲ್ಲ ಅಂದ್ರು. ಸರ್ ಏನು ಮಾಡಿದ್ರೆ ಅಟ್ಲೀಸ್ಟ್ ಹೇಳ್ಬಿಟ್ಟು ಬೈರಿ ಸರ್ ಅಂತ. ಗೊತ್ತಾಗ್ತಿಲ್ಲ ನಮ್ಗೆ ಆಗೋದು ಯಾವಾಗ್ಲೂ. ನಾನು ಏನ್ ಮಾಡಿದೀನಿ ಸ್ವಲ್ಪ ಹೇಳ್ಬಿಟ್ಟಾದ್ರು ಬೈರಿ. 3-4 ಜನ ಫ್ರೆಂಡ್ಸ್ ನಿಂತ್ಕೊಂಡು ಕೇಳ್ತಾ ಇದೀವಿ. ಆಮೇಲೆ ಮೆಟ್ಲು ಇಟ್ಕೊಂಡು ಕೆಳಗೆ ಹೋಗ್ತಾ ಇದ್ದೆ, ಇವಳು ಸಿಕ್ಕಿದ್ಲು, ಕಣ್ಣಲ್ಲೇ ಕೆಂಡ ಕಾರ್ತಾ ಇದ್ದಾಳೆ. ಏನಾಯ್ತೆ, ಡೋಂಟ್ ಹ್ಯಾವ್ ಮ್ಯಾನರ್ಸ್, ಯು ಡೋಂಟ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಅಪ್ಪನ ಮಾನ ಮರ್ಯಾದೆ ಕಳ್ತಾ ಇದೆ. ಏನಾಯ್ತ್ರೆ ಹೇಳ್ರಿ ಫಸ್ಟ್. ವಿಷಯನೇ ಗೊತ್ತಿಲ್ಲ. ಆಮೇಲೆ ನಮ್ಮನ್ನ ಪ್ರಿನ್ಸಿಪಲ್ ಚೇಂಬರ್ ಕರ್ಸಿದ್ರು. ಕರ್ಸ್ಬಿಟ್ಟು ಬೆಳಿಗ್ಗೆ 9 ಗಂಟೆಗೆ ಕರ್ಸ್ಬಿಟ್ಟು ನಿಲ್ಸ್ಬಿಟ್ಟಿದ್ದಾರೆ. 4 ಜನ ನಿಲ್ಸ್ಬಿಟ್ಟು ಏನು ಮಾತಾಡ್ತಿಲ್ಲ ಪ್ರಿನ್ಸಿಪಲ್ ವೆಂಕಟರಾಜು ಅಂತ. ಬನ್ರಪ್ಪ ಬನ್ರಿ ಅಂದ್ರು. ನಿಂತ್ಕೊಳ್ಳಿ, ಮಂಗಳಾರತಿ ಮಾಡಪ್ಪ ಅಂದ್ರು. ಅಲ್ಲಿ ಮಂಗಳಾರತಿ ಮಾಡ್ತಾ ಇದ್ರು. ಸ್ವಲ್ಪ ಇವ್ರಿಗೂ ಮಾಡು ಅಂದ್ರು. ಯಾಕೋ ಸ್ವಲ್ಪ ಜಾಸ್ತಿ ಸರ್, ಏನಾಯ್ತು ಹೇಳಿ ಸರ್ ಅಂತ. ಆಮೇಲೆ ಯಾವ್ದೋ ಒಂದು ದೊಡ್ಡ ಲಾಂಗ್ ನೋಟ್ ಬುಕ್ ಇಟ್ರು ಟೇಬಲ್ ಮೇಲೆ. ಇಟ್ಬಿಟ್ಟು ಅದ್ ಯಾವ್ದೋ ಒಂದು ಹುಡುಗಿ ಬುಕ್ ಅದು. ಆ ಹುಡುಗಿ ಬುಕ್ ಅಲ್ಲಿ ಫ್ರಂಟ್ ಪೇಜು ಬ್ಯಾಕ್ ಪೇಜ್ ಅಲ್ಲಿ ಕೆಟ್ಟದಾಗಿ ಬರ್ದಿದ್ದಾರೆ. ನಮಗ್ ಆವಾಗ ಸರಿ ಬರ್ದಿದ್ದಾರೆ, ನಾವಲ್ವಲ್ಲ, ಏನ್ ಸರ್ ಇದು ನಿಮ್ಮ ಡೆಸ್ಕ್ ಮೇಲೆ ಸಿಕ್ತು ಅಂತ ನಮ್ಮನ್ನ ಕರ್ಸಿರೋದಲ್ಲಿ. ನಾವು ಬರ್ದಿರೋದು ಅಂತಲ್ಲ, ನಾವ್ ಯಾವ ಟೇಬಲ್ ಮೇಲೆ ಕೂತ್ಕೋತೀವೋ ಆ ಟೇಬಲ್ ಮೇಲೆ ಆ ಬುಕ್ ಸಿಕ್ತು ಅಂತ ನಮ್ಮ ಕರ್ಸಿ ಚೆನ್ನಾಗಿ ಬೈತಾ ಇದಾರೆ. ಪ್ರಸಾದ ಫಸ್ಟ್ ಕೊಡ್ರು, ಇಲ್ಲ ಫಸ್ಟ್ ಇವ್ರು ಕೊಡು ಅಂತ ಅವರು. ಸರಿ ಯಾಕೆ ಸರ್ ಹಿಂಗ್ ಮಾಡ್ತಿದೀರಾ ಅಂತ. ಆಮೇಲೆ ಒಳಗ್ ಬೈಸ್ಕೊಂಡೆಲ್ಲ ಆಚೆ ಬಂದ್ವಾ, ಇವಳ ಕೈಲೂ ಬೈಸ್ಕೊಂಡ. ಆಮೇಲೆ ನಮ್ ಕ್ಲಾಸ್ಗೆ ಹೋದ್ಮೇಲೆ ಗೊತ್ತಾಗಿತ್ತು ಅದು ಯಾರೋ ಆ ಹುಡ್ಗಿನ್ ಕಂಡ್ರೆ ಆಗದೆ ಇರೋರು ಅವಳ ಮೇಲೆ ಬರುದು ಏನೋ ಗೊತ್ತಿಲ್ಲದೆ ನಮ್ ಟೇಬಲ್ ಮೇಲೆ ಇಟ್ಟಿರೋದು. ಬಟ್ ರಾಘು, ಟು ಬಿ ರಿಯಲಿ ಫ್ರಾಂಕ್, ನಮ್ಗೆಲ್ಲರಿಗೂ ಗೊತ್ತಿರಂಗೆ ಒಂದ್ ಹುಡುಗಿ ಬಗ್ಗೆ ಒಂದು ಕೆಟ್ಟ ಮಾತಾಡೋದಾಗ್ಲಿ, ಫಾರ್ ದಟ್ ಮ್ಯಾಟರ್ ಏನೇ ಅವ್ನ್ ಬಾಯಿಂದ ಒಂದ್ ಕೆಟ್ಟ ಮಾತು ಬರೋದೇ ಇಲ್ಲ. ಬಟ್ ಇಟ್ ಇಸ್ ಲೈಕ್ ಇಟ್ ಇಸ್ ಗೋನ್ ಬಿ ಲೈಕ್ ದ 10th 8th 9th 10th ವಂಡರ್ ಆಫ್ ದ ವರ್ಲ್ಡ್. ಕೋಪನ ಬರುತ್ತೆ, ತುಂಬಾ ಕೋಪ ಬರ್ತದೆ, ಬಟ್ ಇಟ್ ಡಸಂಟ್ ಯೂಸ್. ಎಷ್ಟು ಕಂಟ್ರೋಲ್, ಹಿಂಗೆ ಕಂಟ್ರೋಲ್ ಅನ್ಕೋ. ಆಲ್ಮೋಸ್ಟ್ 10 ಮಿನಿಟ್ಸ್ ಆಗಿದೆ. 10 minutes ಇದು ಸ್ವಲ್ಪ ಕೂಲ್ ಆಗ್ಲಿ, ಇಲ್ಲಾಂದ್ರೆ ವೆಟ್ನೆಸ್ ಇರ್ತದೆ. ಕೂಲ್ ಆದ್ಮೇಲೆ ವಿಲ್ ಓಪನ್ ದ ಲಿಡ್. ಇವಾಗ ಆನಿಯನ್ ಫ್ರೈ ಮಾಡ್ತಾ. ಇದ್ರ ಮೇಲೆ ಗೋಡಂಬಿ ಹಾಕಲ್ಲ ತಾನೆ? ಇಲ್ಲ, ಯಾಕೆ ನಿಂಗೆ ಆಗೋದಿಲ್ಲ. ಇದನ್ನ ಮಿಕ್ಸ್ ಮಾಡ್ಬೇಕಾ? ಇಲ್ಲ, ಆನಿಯನ್ ಹಾಕ್ಬಿಟ್ಟು ಎಣ್ಣೆ ಪೂರ್ತಿ ಬಗ್ಸಿದ್ರೆ ಎಣ್ಣೆ ಬಂದ್ಬಿಡುತ್ತೆ ಅಂತ ಅನ್ಸುತ್ತೆ. ಡಿಶ್ ಔಟ್ ಮಾಡೋಣ. ಫ್ರೈಡ್ ಆನಿಯನ್ಸ್ ಹಾಕ್ಬಿಟ್ಟು ತಿರುಗಿಸಿದೀನಿ. ತುಂಬಾ ಆಕ್ಚುಲಿ ಕರೆಕ್ಟ್ ಆಗಿ ಬಂದಿದೆ. ಅದೇನ್ ಕೆಲವೊಬ್ರು ಕೈಗುಣನ ಸ್ವಲ್ಪ ನೀರ್ ಜಾಸ್ತಿ ಹಿಡಿಯುತ್ತೆ, ನೀರ್ ಕಮ್ಮಿ ಹಿಡಿಯುತ್ತೆ. ಆಕ್ಚುಲಿ ಹೇಳ್ತಾರೆ ಅಲ್ವಾ? ಹಂಗೆ ಹೇಳ್ತಾರೆ. ಮೋಸ್ಟ್ಲಿ ನಾನು ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡದ್ಮೇಲೆ ಹಂಗೆ. ಕೊರಿಯಾಂಡರ್ ಪುದೀನ ಚಾಪ್ ಮಾಡಿ ಗಾರ್ನಿಶ್. ಸೊ ದಿಸ್ ಇಸ್ ಫಾರ್ ಚೈತ್ರ. ಇದ್ರ ಹೆಸರು ಕ್ಯಾಶ್ಯೂ ಚಿಕನ್ ಬಿರಿಯಾನಿ. ಸೊ ವೀಕ್ಷಕರೇ, ಕ್ಯಾಶ್ಯೂ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಸೊ ಇದನ್ನ ಮಾಡುವ ವಿಧಾನ ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಒಂದು ಸಣ್ಣ ರೀಕ್ಯಾಪ್ನಲ್ಲಿ ನೋಡ್ಕೊಂಡ್ ಬನ್ನಿ. ಅಷ್ಟರೊಳಗಡೆ ನಾವು ಇದನ್ನ ತಿನ್ನಕ್ಕೆ ಟೇಬಲ್ ಕಡೆ ಹೋಗೋಣ ಮಾಡಿ. ಗೋಡಂಬಿ ಚಿಕನ್ ಬಿರಿಯಾನಿ, ಬಾಸ್ಮತಿ ಅಕ್ಕಿ 3/4 kg, ಚಿಕನ್ ಅರ್ಧ kg ಸ್ಕಿನ್ ಔಟ್, ಈರುಳ್ಳಿ
ಹಸಿಮೆಣಸಿನಕಾಯಿ, ಪುದೀನ, ಕಾಯಿ ತುರಿ, ಧನಿಯಾ ಪುಡಿ, ಪುಲಾವ್ ಎಲೆ, ಮರಾಠಿ ಮೊಗ್ಗು, ಉಪ್ಪು ರುಚಿಗೆ ತಕ್ಕಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಎಣ್ಣೆ, ತುಪ್ಪ, ಬಿರಿಯಾನಿ ಮಸಾಲ, ಮೊಸರು 2 ಟೀ ಚಮಚ, ಮಿಕ್ಸಿಗೆ ಕಾಯಿ ತುರಿ, ಧನಿಯಾ ಪುಡಿ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ತುಪ್ಪ, ಬಿರಿಯಾನಿ ಎಲೆ, ಮರಾಠಿ ಮೊಗ್ಗು, ಈರುಳ್ಳಿ, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಹಾಕಿ ಫ್ರೈ ಮಾಡಿಕೊಂಡು ಬಳಿಕ ರುಬ್ಬಿಕೊಂಡ ಕಾಯಿ ಮಿಶ್ರಣ, ಚಿಕನ್, ಅರಿಶಿಣ, ಉಪ್ಪು ರುಚಿಗೆ ತಕ್ಕಷ್ಟು, ಪುದೀನ, ಬಿರಿಯಾನಿ ಮಸಾಲ ಪುಡಿ, ಮೊಸರು ಹಾಕಿ ರೋಸ್ಟ್ ಆದಮೇಲೆ ರುಬ್ಬಿಕೊಂಡಿರುವ ಗೋಡಂಬಿ, ಗಸಗಸೆ ಪೇಸ್ಟ್, ಬಾಸ್ಮತಿ ಅಕ್ಕಿ, ಅದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಬೇಯಿಸಿಕೊಂಡು ನಂತರ ಫ್ರೈ ಮಾಡಿಕೊಂಡ ಈರುಳ್ಳಿಯನ್ನು ಹಾಕಿ ಕಲಸಿದ್ರೆ ಗೋಡಂಬಿ ಚಿಕನ್ ಬಿರಿಯಾನಿ ರೆಡಿ ಟು ಸರ್ವ್. ಸೊ ಇವಾಗ ಕ್ಯಾಶ್ಯೂ ಬಿರಿಯಾನಿ ಟೇಸ್ಟ್ ಮಾಡೋ ಟೈಮು. ಸೊ ಲೆಟ್ಸ್ ಸ್ಟಾರ್ಟ್. ಪ್ಲೀಸ್. ಥ್ಯಾಂಕ್ ಯು. ವೆರಿ ನೈಸ್, ವೆರಿ ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಕ್ಯಾಶ್ಯೂ ಹಾಕಿರೋದ್ರಿಂದ ಆ ಫ್ಲೇವರೇ ಚೇಂಜ್ ಆಗೋಗಿದೆ ಅಲ್ವಾ? ಫ್ಲೇವರ್ ಚೇಂಜ್. ರಾಘು, ಅವಾಗ ನಿನ್ನ ಕೇಳಬೇಕು ಅನ್ಕೋತಾ ಇದ್ದೆ, ಹೌ ಡಿಡ್ ಯು ಗೆಟ್ ಟು ನೋ ನ್ಯಾಷನಲ್ ಅವಾರ್ಡ್ ಸಿಕ್ಕಿರೋ ನ್ಯೂಸ್ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಒನ್ ಈವ್ನಿಂಗ್ ಸ್ಕೂಲಿಂದ ಬಂದು ಸುಮ್ಮನೆ ಮನೇಲಿ ಮಲ್ಕೊಂಡಿದ್ದೆ, ರೂಮಲ್ಲಿ ಸೋಫಾ ಮೇಲೆ ಮಲ್ಕೊಂಡಿದ್ದೆ. ಡೇ ಡ್ರೀಮಿಂಗ್ ಅಂತಾರಲ್ಲ, ಅದರಲ್ಲಿ ನನಗೆ ನ್ಯಾಷನಲ್ ಅವಾರ್ಡ್ ಬಂದಂಗೆ ಅನೌನ್ಸ್ ಆಗಿದೆ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಹೋಗ್ತಿದ್ದೀನಿ ನಾನು ತಗೊಂಡ್ಬಂದೆ. ಆ ಥರ ಒಂದು 10-15 ನಿಮಿಷ ಅಷ್ಟೇ. ಆಮೇಲೆ ಎದ್ಬಿಟ್ಟೆ ಯಾರು ಏನು ಸುಮ್ಮನೆ ನ್ಯಾಷನಲ್ ಅವಾರ್ಡ್ ಇವಾಗ ಬರುತ್ತೆ ಅಂದ್ರೆ ನನ್ನ ಪಡೆಗೆ ಆಚೆ ಬಂದು ಸೈಕಲ್ ತೊಗೊಂಡು ಒಂದು ರೌಂಡ್ ಹೋದೆ. ಒಂದು ರೌಂಡ್ ಹೊಡ್ಕೊಂಡು ರೋಡ್ ತುದಿಲಿದ್ದೀನಿ, ಆ ಕಡೆ ಮೇನ್ ರೋಡಿನ ತುದಿಲಿದ್ದೀನಿ, ನೋಡ್ತಾ ಇದ್ದೀನಿ. ಇವಳು ಆಚೆ ಬಂದು ಕಿರ್ಚ್ತಾ ಇದ್ದಾಳೆ, ಕೂಗ್ತಾ ಇದ್ದಾಳೆ, ರಾಘವ್ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ ಜಂಪ್ ಮಾಡ್ತಿದ್ದಾಳೆ. ನಾನು ಕೇಳಿಸಿರ್ಲಿಲ್ಲ. ಹತ್ರ ಬಂದ್ಬಿಟ್ಟು ಏನಾಯ್ತು ವೀಣಾ, ಯಾಕೆ ಈ ಥರ ಆಡ್ತಿದ್ಯಾ, ಯಾಕೆ ಈ ಥರ ಕೂಗ್ಕೋತಿದ್ಯಾ ಅಂದರೆ, ಕೂಗ್ಕೊಂಡೆ ನೀನು ನ್ಯಾಷನಲ್ ಅವಾರ್ಡ್ ಬಂದಿದೆ ಕಣೋ ಅಂತ ಎದುರುಗಡೆ ಮನೆ ಆಂಟಿ ಅಂತ ಹೇಳಿದ್ರಲ್ಲ, ಸಂಜಯ್ ಶಶಿ ಅಂತ, ಅವ್ರಿಗೆಲ್ಲ ಹೇಳ್ತಿದ್ದಾರೆ, ಪಕ್ಕದ ಮನೆಯವ್ರಿಗೆ ಹೇಳ್ತಿದ್ದಾಳೆ. ವೀಣಾ ಸುಮ್ಮನೆ ಕನ್ಫರ್ಮ್ ಆಗಿಲ್ಲ, ಯಾರು ಗೊತ್ತು, ಸುಮ್ಮನೆ ಯಾಕೆ, ಆಮೇಲೆ ಎಕ್ಸಾಜುರೇಟ್ ಮಾಡ್ತಿದ್ನಿ ಅಂತ ಬೇಡ ಅಂತ. ಆಮೇಲೆ ಒಳಗೋಗಿ ನೋಡ್ತೀನಿ, ಟಿವಿಲಿ ಅನೌನ್ಸ್ ಆಗ್ತಾ ಇತ್ತು, ಈ ಥರ ವಿಜಯ ರಾಘವೇಂದ್ರನಿಗೆ ಕೊಟ್ರೇಶಿ ಕನಸು ಸಿನಿಮಾಗೆ ಶ್ರೇಷ್ಠ ಬಾಲನಟ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಬಂತು. ಈಗ ಮೊನ್ನೆ ರೀಸೆಂಟ್ ಆಗಿ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದಕ್ಕೆ ಅದು ನನಗೆ ಅದೊಂದು ಎಕ್ಸ್ಪೀರಿಯನ್ಸ್ ದಟ್ ಕ್ಯಾನ್ ನೆವರ್ ಫೇಡ್ ಆಫ್ ಫ್ರಮ್ ಮೈ ಮೆಮರಿ. ದ ಇಂಟ್ಯೂಷನ್ ಅಂತ ಬರುತ್ತಲ್ಲ, ಏನೋ ಅವಾಗ ಏನು ಅಂತಾನೆ ಗೊತ್ತಿಲ್ಲ ನನಗೆ. ಅದೊಂದು ಎಕ್ಸ್ಪೀರಿಯನ್ಸ್ ಮಾತ್ರ ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಥ್ಯಾಂಕ್ ಯು ವೀಣಕ್ಕ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಕ್ಯಾಶ್ಯೂ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಅಂಡ್ ಅದಕ್ಕಿಂತ ಮಿಕ್ಕಿ ನಾನು ನಿಮ್ಮನ್ನ ಇಷ್ಟು ವರ್ಷ ಆದ್ಮೇಲೆ ನೋಡಿದೆ. ಅಂಡ್ ಐ ಆಮ್ ಸೋ ಗ್ಲಾಡ್ ಯು ಕೇಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೀಣಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಬಿರಿಯಾನಿ. ಟೇಕ್ ಕೇರ್. ಬಾಯ್. ಸೊ ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ಇಂಡಸ್ಟ್ರೀಸ್ ಮೋಸ್ಟ್ ಹ್ಯಾಪನಿಂಗ್ ಕಪಲ್, ದ ಮೋಸ್ಟ್ ಲವಿಂಗ್ ಕಪಲ್ ಅಂತಾನೆ ಇವರಿಬ್ರು ಫೇಮಸ್, ವಿಜಯ್ ರಾಘವೇಂದ್ರ ಅಂಡ್ ಸ್ಪಂದನ. ಅವ್ರು ಹೇಗ್ ಮೀಟ್ ಆದ್ರು, ಅವ್ರ ಲವ್ ಸ್ಟೋರಿ, ಅವ್ರ ಮ್ಯಾರೇಜ್ ಆಗಿದ್ಮೇಲಿನ ಸ್ಟೋರಿ, ಎಲ್ಲ ಸ್ಟೋರಿನೂ ನಾಳಿನ ಸಂಚಿಕೆಯಲ್ಲಿ ನೋಡೋರಂತೆ. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಾನು ನಿಮ್ಮ ಚಿನ್ನಾರಿ ಮುತ್ತ ವಿಜಯ್. ಥ್ಯಾಂಕ್ ಯು. ಸೊ ನಾಳೆ ಇವರು ಮತ್ತೆ ಇವರ ಧರ್ಮಪತ್ನಿಯನ್ನ ನೋಡೋಣ. ಅಲ್ಲಿವರೆಗೂ ಬಾಯ್.